ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ವಿನಾಯಕ ತೊಡರನಾಳ್. ಕೋಟೆನಾಡು ಚಿತ್ರದುರ್ಗದ ಜಿಲ್ಲಾ ಕೇಂದ್ರದ ರಸ್ತೆಯೊಂದನ್ನ ನೋಡಿದ್ರೆ ನಿಜಕ್ಕೂ ಕೂಡ ಜಿಲ್ಲಾಡಳಿತ ಮತ್ತು ನಗರಸಭೆ ತಲೆ ತಗ್ಗಿಸಬೇಕಾದಂತ ಅನಿವಾರ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ, ಚಿತ್ರದುರ್ಗ ನಗರಕ್ಕೆ ಹೊಂದಿಕೊಂಡಿರುವಂತಹ ಮುರುಘಾ ಮಠದಿಂದ ಶಿವಮೊಗ್ಗ ರಸ್ತೆ ಏನು ಹಾದು ಹೋಗುತ್ತೆ, ಆ ರಸ್ತೆ ಸಂಪೂರ್ಣವಾಗಿ ಅಧ್ವಾನ ಆಗಿದೆ. ಇಡೀ 2 ಕಿಲೋಮೀಟರ್ ಉದ್ದದ ರಸ್ತೆ ತುಂಬಾ ಮೊಣಕಾಲುದ್ದದ ಗುಂಡಿಗಳು ಬಿದ್ದು ರಸ್ತೆ ಸಂಚಾರಕ್ಕೆ ನಿಜಕ್ಕೂ ಕೂಡ ಕಂಟಕವನ್ನೇ ತರುವಂತ ಅಪಾಯದ ಸ್ಥಿತಿಯಲ್ಲಿ ಇದೆ. ಹೊಳಲ್ಕೆರೆ ಮಾರ್ಗವಾಗಿ ಬರುವಂತ ವೆಹಿಕಲ್ಗಳು ಕಾವಾಡಿಗರಹಟ್ಟಿ ಮೂಲಕ ಮುರುಘಾ ಮಠದ ಮುಂಭಾಗದಿಂದ ದಾವಣಗೆರೆ ತೆರಳಬೇಕು. ಈ ದಾವಣಗೆರೆಯಿಂದ ಬಂದಂತ ವೆಹಿಕಲ್ಗಳು ಅಥವಾ ಬೆಂಗಳೂರು ಕಡೆಯಿಂದ ಬಂದಂತ ವೆಹಿಕಲ್ಗಳು ಶಿವಮೊಗ್ಗಕ್ಕೆ ತೆರಳಬೇಕು. ಆ ರಸ್ತೆಯ ದುಸ್ಥಿತಿಯನ್ನ ನೋಡಿದ್ರೆ ನಿಜಕ್ಕೂ ಕೂಡ ಈ ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಯಾಕೆ ಅಂತ ಹೇಳಿದ್ರೆ, ಮುರುಘಾ ಮಠದ ಹಿಂಭಾಗದಿಂದ ಹೋಗುವಂತ ರಸ್ತೆ ಏನಿದೆ ಅದು ಕಾವಾಡಿಗರಟ್ಟಿಯ ಮೂಲಕ ಅಲ್ಲಿ ಬರುವಂತ ಒಂದು ರೈಲ್ವೆ ಸ್ಟೇಷನ್ ದಾಟ್ಕೊಂಡು ಮಾಳಪ್ಪನಹಟ್ಟಿಯನ್ನ ದಾಟಿ ಮುಖ್ಯ ರಸ್ತೆ ಏನು ಶಿವಮೊಗ್ಗ ರಸ್ತೆ ಇದೆ ಅಲ್ಲಿಗೆ ತಲುಪುತ್ತೆ. ಆ ರಸ್ತೆಯನ್ನ ತಲುಪಬೇಕಾದ್ರೆ ನಿಜಕ್ಕೂ ಸವಾರರು ಅಲ್ಲಿ ಸಂಚರಿಸುವಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಪ್ರಾಣದ ಹಂಗು ತೊರೆದು ಜೀವವನ್ನ ಕೈಲಿಡದೆ ಅಲ್ಲಿ ಸಂಚರಿಸಬೇಕಾಗುತ್ತೆ, ಓಡಾಡ್ಬೇಕಾಗುತ್ತೆ ಅನ್ನುವಂತ ದುಸ್ಥಿತಿಯನ್ನ ನಾವು ನೋಡಿದ್ರೆ, ಇಷ್ಟು ಅಧಿಕಾರಿಗಳು ಮೈಮರೆತು ಕೂತಿದ್ದಾರಾ, ಯಾಕೆ ಇಷ್ಟು ನಿರ್ಲಕ್ಷ್ಯ ಅನ್ನುವಂಥದ್ದು ಸಾರ್ವಜನಿಕ ಪ್ರಶ್ನೆ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಆ ಭಾಗದಲ್ಲಿ ಓಡಾಡುವಂತ ಜನರೇನಿದ್ದಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಸಾಕಷ್ಟು ಸಾರಿ ಮಕ್ಕಳನ್ನ ಶಾಲೆಗೆ ಬಿಡಬೇಕಾಗುತ್ತದೆ. ಕಾಲೇಜು ಮಕ್ಕಳು ಕೂಡ ಅದೇ ಮಾರ್ಗದಲ್ಲಿ ಶಾಲಾ ಕಾಲೇಜುಗಳಿಗೆ ತೆರಳಬೇಕಾಗುತ್ತದೆ. ಜೊತೆಗೆ ಆ ಕಡೆಯಿಂದ ಬರುವಾಗಲೂ ಕೂಡ ಅದೇ ಮಾರ್ಗದಲ್ಲಿ ಬರಬೇಕಾಗ್ತದೆ. ಇಂಥ ರಸ್ತೆಯಲ್ಲಿ ಶಾಲೆಗೆ ಮಕ್ಕಳನ್ನ ಕರೆದುಕೊಂಡು ಹೋಗುವಂತ ಆಟೋಗಳು ಆಗಿರ್ಬೋದು, ಶಾಲಾ ವಾಹನಗಳಾಗಿರ್ಬೋದು ತೆರಳ್ತವೆ. ಅದಷ್ಟೇ ಅಲ್ಲದೆ ಆ ಭಾಗದಲ್ಲಿ ಬರುವಂತ ಹಳ್ಳಿಗಳಿಗೆ ತೆರಳಿಕ್ಕೆ ಅನೇಕ ಜನ ಸಾರ್ವಜನಿಕರು ಟೂ ವೀಲರ್ಗಳಲ್ಲಿ ಸಂಚರಿಸ್ತಾರೆ. ಟೂ ವೀಲರ್ಗಳಲ್ಲಿ ಸಂಚರಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ಭಾರಿ ವಾಹನಗಳು ಕೂಡ ಎದುರಾಗಿ ಬರ್ತವೆ. ಎದುರು ಬದರಾಗಿ ಬರುವಂತಹ ವಾಹನಗಳನ್ನ ತಪ್ಪಿಸಿಕೊಂಡು ಮುಂಬರುವಂತ ಅಂದ್ರೆ ರಸ್ತೆ ಮೇಲೆ ಬರುವಂತಹ ಗುಂಡಿಗಳನ್ನು ಕೂಡ ತಪ್ಪಿಸಿಕೊಂಡು ಜೀವವನ್ನ ರಕ್ಷಿಸಿಕೊಂಡು ಅಲ್ಲಿಂದ ಹೊರ ಬರುವುದೇ ಒಂದು ರೀತಿಯ ಹರಸಾಹಸದ ಕೆಲಸ ಆಗುತ್ತೆ. ಯಾಕೆಂತ ಹೇಳಿದ್ರೆ, ಅಷ್ಟರ ಮಟ್ಟಿಗೆ ಅಲ್ಲಿ ಗುಂಡಿಗಳು ಬಿದ್ದಿರ್ತಕ್ಕಂಥದ್ದು. ಒಂದು ಗುಂಡಿಯನ್ನ ತಪ್ಪಿಸ್ಲಿಕ್ಕೆ ಹೋದ್ರೆ ಮತ್ತೊಂದು ಗುಂಡಿಗೆ ಸಿಲುಕುವಂಥದ್ದು. ಆ ಗುಂಡಿಯನ್ನ ತಪ್ಪಿಸೋ ಅಷ್ಟರಲ್ಲಿ ಮತ್ಯಾವುದೋ ವೆಹಿಕಲ್ ಮುಂದೆ ಬರುವಂತದ್ದು. ಆ ಸಂದರ್ಭದಲ್ಲಿ ಅನೇಕ ಜನರು ಬಿದ್ದು ಕೈಕಾಲುಗಳನ್ನ ಮುರ್ಕೊಂಡಿದ್ದಾರೆ. ಅನೇಕ ಆಕ್ಸಿಡೆಂಟ್ಗಳು ಕೂಡ ಆಗಿದ್ದಾವೆ. ಈ ಹಿಂದೆಯೂ ಕೂಡ ಅದೇ ಮಾರ್ಗದಲ್ಲಿ ಈ ದುಸ್ಥಿತಿಯ ರಸ್ತೆಯಲ್ಲಿ ಸಂಚರಿಸುವಂತ ಸಂದರ್ಭದಲ್ಲಿ ಆಕ್ಸಿಡೆಂಟ್ಗಳಾಗಿ ಜೀವ ಹಾನಿಗಳು ಕೂಡ ಆಗಿದ್ದಾವೆ. ಆದ್ರೆ ಇದನ್ನ ನಿರ್ವಹಣೆ ಮಾಡಲಿಕ್ಕೆ ಯಾಕಿಷ್ಟು ತಡ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅನ್ನುವಂಥದ್ದು ಸಾರ್ವಜನಿಕರಿಗೆ ಒಂದು ರೀತಿಯ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಇದು ಯಾಕೆ ಅಂತ ಕೇಳಕ್ಕೆ ಹೋದ್ರೆ, ಏನು ಮುರುಘಾ ಮಠದಿಂದ ಇರುವಂತಹ ರಸ್ತೆ ಏನು ಶಿವಮೊಗ್ಗ ರಸ್ತೆಗೆ ತಲುಪುತ್ತೆ, ಆ ಮಾರ್ಗದಲ್ಲಿ ಬರುವಂತ ರೈಲ್ವೆ ಹಳಿ ಏನಿದೆ ಅಲ್ಲಿ ಬ್ರಿಡ್ಜ್ ಅನ್ನು ಕೂಡ ಮಾಡ್ಬೇಕಾಗುತ್ತೆ. ಆ ಬ್ರಿಡ್ಜ್ ಅನ್ನ ಮಾಡ್ಲಿಕ್ಕೆ ರಸ್ತೆ ಅಗಲೀಕರಣ ಕೂಡ ಮಾಡ್ಬೇಕಾಗುತ್ತೆ. ರಸ್ತೆ ಅಗಲೀಕರಣ ಮಾಡ್ಬೇಕು ಅಂತ ಹೇಳಿದ್ರೆ ಏನು ಅಲ್ಲಿ ಕವಾಡಿಗರ ಹಟ್ಟಿಯ ಸುಮಾರು 25ಕ್ಕೂ ಹೆಚ್ಚು ಮನೆಗಳು ಭೂಸ್ವಾಧೀನಕ್ಕೆ ರಸ್ತೆ ಅಗಲೀಕರಣಕ್ಕೆ ಹೋಗ್ತವೆ. ಆ ಭೂ ಸ್ವಾಧೀನ ಆಗಿರ್ತಕ್ಕಂಥ ರಸ್ತೆ ಅಗಲೀಕರಣಕ್ಕೆ ಒಳಪಟ್ಟಿರ್ತಕ್ಕಂಥ ಮನೆಗಳಿಗೆ ಈವರೆಗೆ ಒಂದು ಕಾಂಪನ್ಸೇಷನ್ ಕೊಡುವಂತ ನಿಟ್ಟಿನಲ್ಲಿ ಹೈವೇ ಅಥಾರಿಟಿ ಅವರು ಕೆಲಸ ಮಾಡಿದ್ರು ಕೂಡ ಅವರಿಗೆ ಬದಲಿಯ ಪರ್ಯಾಯ ವ್ಯವಸ್ಥೆಯನ್ನ ಅಂದ್ರೆ ವಾಸೋಪಯೋಗಕ್ಕೆ ಬೇಕಾಗಿರ್ತಕ್ಕಂಥ ನಿವೇಶನವನ್ನ ಕೊಡುವಂತ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ನಗರಸಭೆ ನಿಜಕ್ಕೂ ಕೂಡ ಫೇಲ್ಯೂರ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ, ಕಳೆದ 4 ವರ್ಷಗಳಿಂದ ಈ ರೀತಿಯ ಸಂಕಷ್ಟವನ್ನ ಎದುರಿಸ್ತಾ ಇರ್ತಕ್ಕಂಥ ಅಲ್ಲಿಯ ಜನ ಈಗಲೂ ಕೂಡ ಯಾವಾಗ ಬೇಕಾದ್ರೂ ರಸ್ತೆಯನ್ನ ಅಗಲೀಕರಣ ಮಾಡುವಂತ ಸಂದರ್ಭದಲ್ಲಿ ಮನೆಗಳನ್ನ ತೆರವು ಮಾಡ್ತಾರೆ ಅನ್ನುವಂತ ಆತಂಕ ಅವ್ರಿಗಿದ್ರೆ, ಹಾಗಾಗಿ ಏನು ಇಲ್ಲಿಯ ನಗರಸಭೆಯವರು ಆ ಕವಾಡಿಗರಟ್ಟಿ ನಿವಾಸಿಗಳಿಗೆ ಪರ್ಯಾಯ ಸೈಟ್ಗಳ ವ್ಯವಸ್ಥೆಯನ್ನ ಹಂಚಿಕೆ ಮಾಡಬೇಕಾಯ್ತು. ಅದರ ವಿಳಂಬ ಆಗಿರೋದ್ರಿಂದ ಅಲ್ಲಿ ಕಾಮಗಾರಿ ಪೂರ್ಣಗೊಳ್ಳುವುದಕ್ಕೆ ಅಡ್ಡಿಯಾಗಿರ್ತಕ್ಕಂಥದ್ದು. ಮುರುಘಾ ಮಠದಿಂದ ನಾವು ಮಾಳಪ್ಪನಹಟ್ಟಿ ಹೊಳಲ್ಕೆರೆ ರೋಡ್ಗೆ ಹೋಗ್ಬೇಕಂದ್ರೆ ಭಾಳ ಕಶ್ಮಲ ಆಗಿದೆ ರೋಡು.
ಭಾಳ ಚೆನ್ನಾಗಿ ಜನಗಳು ಅಡ್ಡಾಡೋದಿಲ್ಲ. ಇವ್ರಿಗೇನು ಪರಿಹಾರ ಕೊಟ್ಟು ಸರ್ಕಾರ ಎಲ್ಲ ಮಾಡಬೇಕು. ಇವರು ತಡೆದಿರೋದ್ರಿಂದ ಎಷ್ಟೋ ಗುಂಡಿಗಳು ಹಾನಿಯಾಗಿ ಆಕ್ಸಿಡೆಂಟು ಸಾವು ನೋವುಗಳಾಗ್ತಿದ್ದಾವೆ. ಅದನ್ನು ಇದು ಊರ ಜನಗಳು ಸಹಕರಿಸ್ಬೇಕು. ರೋಡ್ ಈ ರೋಡ್ನಲ್ಲಿ ಯಾರನ್ನು ಬಂದರೆ ಸಾಯ್ಬೇಕು ಸರ್, ಅಷ್ಟೇ. ಕಷ್ಟಗಳಂದರೆ ಸಾವು ನೋವು ಅನುಭವಿಸ್ಬೇಕು. ಅದು ಜನಗಳು ಸಹಕರಿಸ್ಬೇಕು. ಇಷ್ಟು ಒಂದೊಂದು ಆಳುದ್ದ ತಗ್ಗಿ ಬಿದ್ದಿದೆ ಗುಂಡಿಗಳು. ಅಲ್ಲ ಸರ್, ಗುಂಡಿಗಳು ತಪ್ಪಿಸಿ ಆ ಕಾರಣಕ್ಕೂ ಆಗೋದಿಲ್ಲ. ಏನಂತ ಮಠದಿಂದ, ಹೆಸರಾಂತ ಮಠದಿಂದ ಇಲ್ಲಿ ಮಾಳಪ್ಪನಹಟ್ಟಿಗೆ ರೋಡ್ಗೆ ಹೋಗ್ಬೇಕಂದ್ರೆ ಎಷ್ಟೋ ಜನ ಭಕ್ತರು ಬರ್ತಾರೆ, ಆದ್ರೆ ತೊಂದರೆ ಆಗ್ತೈತೆ. ಮಕ್ಕಳು ಮರಿಗಳು ಓಡೋಕ್ಕೆ ಭಾಳ ಕಷ್ಟ ಆಗ್ತೈತೆ. ಇದನ್ನು ಸರ್ಕಾರ ಗಮನದಲ್ಲಿ ಇಟ್ಕೊಂಡು ಈ ಜನಗಳು ಗಮನದಲ್ಲಿ ಇಟ್ಕೊಂಡು ಮಾಡಬೇಕು. ಇಲ್ಲಿ ಎಷ್ಟು ದಿನದಿಂದನೂ ರೋಡು ಈ ಥರ ಭಾಳ ಪ್ರಾಬ್ಲಮ್ ಆಗ್ತೈತೆ. ಒಂದು ಆಟೋ ಹೋಗ್ಬೇಕು ಅಂದರೆ ಲೋಡ್ ಗಾಡಿ ಹೋಗ್ಬೇಕು ಅಂದರೆ ಹಿಂಗೆ ವಾಲ್ಕೊಂಡು ಹೋಗುತ್ತೆ. ಭಾಳ ಬಡವರು ಬಗ್ರೆ ಇರ್ತಾರೆ, ಅದು ಬ್ಲೇಡ್ ಸೆಟ್ ಹೋಗ್ತವೆ, ಎಲ್ಲ ಹೋಗ್ತವೆ, ಗಾಡಿಗೆ ಪ್ರಾಬ್ಲಮ್ ಆಗುತ್ತೆ. ಈಗ ಶಾಲಾ ಮಕ್ಕಳು ಹೋಗ್ಬೇಕು ಅಂದರೆ ಟೈಮಿಂಗ್ಸು ಪ್ರಕಾರನೇ ಹೋಗ್ಬೇಕು. ಶಾಲೆಗೆ ಹೋಗ್ಬೇಕಾದ್ರೆ ಟೈಮಿಂಗ್ಸು ಮುಖ್ಯ. ಅದು ಇಲ್ಲೆಲ್ಲ ರೋಡ್ ಇಷ್ಟೊಂದು ಗಲೀಜಾಗಿ ಇಷ್ಟು MLAಗಳು ಜಾಸ್ತಿ ಮಾಹಿತಿ ಇದನ್ನು ತಗೊಂತಿಲ್ಲ, ಇದು ಕೇರ್ ತಗೊಂತಿಲ್ಲ. ಮೊಣಕಾಲುದ್ದ ಗುಂಡಿ ಇದ್ದಾವೆ, ಮೊಣಕಾಲುದ್ದ ಒಂದು ಸಲ ಹಿಂಗೆ ಬೈಕ್ ಬಿತ್ತು ಹೊಲ್ತು ಅಂದರೆ ತಲೆಗೆ ಹೊಡ್ತಾ ಬಿತ್ತು ಅಂದರು ಇಲ್ಲಿ ಅಮಾಯಕರೆಲ್ಲ ಬಲಿ ಆಗ್ತಿದ್ದಾರೆ. ರಾತ್ರಿ ಹೊತ್ತು ಬಂದರೆ ಕಾಣೋದೇ ಇಲ್ಲ ಹೊಸೊಬ್ಬರಿಗೆ. ಇಷ್ಟೊಂದು ಗುಡ್ಡಿ ಬಿದ್ದು ಅವರು ಓಡಾಡಲಿ, ಇಲ್ಲಿ ಶಾಸಕರು ಓಡಾಡಿದ್ರೆ ಗೊತ್ತಾಗುತ್ತೆ ಅದು ಯಾವ ಥರ ಓಡಾಡೋದು ಅಂತ. ಮಾಳಪ್ಪನಹಟ್ಟಿಯಿಂದ ಮುರುಘಾ ಮಠಕ್ಕೆ ಇದೇ ರೋಡಲ್ಲಿ ಅಡ್ಡಾಡ್ಬೇಕು. ಈ ರೋಡ್ ಬಿಟ್ಟು ಬೇರೆ ಯಾವುದೂ ರೋಡ್ ಇಲ್ಲ. ಈಗ ನಾವು ಸುಮಾರು ಇಲ್ಲಿ ಬಂದು 10 ವರ್ಷದಿಂದ ಇಲ್ಲೇ ಇದ್ದೇವೆ ಮಾಳಪ್ಪನಹಟ್ಟಿಲಿ. ನಾವು ಈ ರೋಡ್ ಬಿಟ್ಟು ಬೇರೆ ರೋಡಲ್ಲಿ ಅಡ್ಡಾಡಕ್ಕಲ್ಲ. ಯಾಕೆ ಗೊತ್ತಾ, ನಾವು ಈ ಮಕ್ಕಳು, ನನ್ನ ಮಗಳು ಸೇರಿಸಿರೋದು ಇಲ್ಲ ರಾಕ್ಪಟ್ ಸ್ಕೂಲು. ಮಠ ದಾಟೇ ಹೋಗಬೇಕು. ಯಾವುದೇ ಕೆಲಸಕ್ಕೆ ಹೋಗ್ಬೇಕು ಅಂದ್ರೆ ಹಿಂಗೆ ಹೋಗ್ಬೇಕು. ಸಿಟಿಯಿಂದ ಹೋಗಕ್ಕಲ್ಲ, ಟ್ರಾಫಿಕ್ ಜಾಮ್ ಆಗುತ್ತೆ. ನೈಟು ಇಲ್ಲಿ ಬರ್ಬೇಕಾರೆ ಇದೇ ಗಾಡಿ ನಂಬರ್ ನೋಡ್ಕೇಳ್ರಿ. ಈ ಗಾಡೀಲಿ ಹೋಗ್ತಾ ಮೇಸ್ಲಾರರು ಅಡ್ಡಾಡ್ತಾರೆ, ಬಸ್ನವ್ರು ಅಡ್ಡಾಡ್ತಾರೆ. ಯಾರಿಗೂ ಓವರ್ಟೇಕ್ ಮಾಡೋಕ್ಕಾಗ್ತಿಲ್ಲ ಇಲ್ಲಿ. ಯಾಕೆ ಗೊತ್ತಾ, ಓವರ್ಟೇಕ್ ಮಾಡಿ ಯಾರೂ ಬಿದ್ದಿಲ್ಲ ಇಲ್ಲಿ. ಆ ಗುಂಡಿ ಇದರಿಂದ ಗಾಡಿ ಡ್ರೈವರ್ಗಳಿಗೂ ಗಾಡಿ ಬ್ಯಾಲೆನ್ಸ್ ತಪ್ಪೋಗುತ್ತೆ, ಇನ್ನು ನಮಗೂ ತಪ್ಪೋಗುತ್ತೆ. ಈ 3 ಗಾಡಿ ಅಡ್ಡಾಡೋಕ್ಕಾಗಲ್ಲ. ಈಗ ಗೌರ್ಮೆಂಟ್ ಬಸ್ ಬರ್ಬೋದು, ಇಲ್ಲ ಲಾರಿ ಬರ್ಬೋದು, ಇಲ್ಲ ನಮ್ಮದೇ ಸಣ್ಣದು ಸ್ಕೂಟಿಲಿ ಬರ್ಬೋದು, ಇಲ್ಲ ಕಾರಲ್ಲಿ ಬರ್ಬೋದು, ಆಟೋದಲ್ಲಿ ಬರ್ಬೋದು. ಈಗ ನೋಡಿ, ನಮ್ಮ ಗಾಡಿ ಬಿಟ್ಟು ಇಲ್ಲಿ ಮೊನ್ನೆ ಇದೇ ಗುಂಡಿಯಲ್ಲೇ ಬಿದ್ದಿದ್ದು ನಾವು. ಯಾಕೆ ಬಿದ್ದೀವಿ ಅಂತ ಹೇಳಿದ್ರೆ, ಇಷ್ಟುದ್ದ ಮೊಣಕಾಲುದ್ದ ಗುಂಡಿ ಇದ್ದಾವೆ. ಆ ಗುಂಡಿ ಇರೋದ್ರಿಂದ ನಾವು ಬಿದ್ದಿರೋದು. ಇಲ್ಲಾಂದ್ರೆ ಏನಕ್ಕೆ ಬೀಳ್ತೀವಿ? ಇಲ್ಲಿ ಯಾರು ಕ್ರಮ ತಂತಿಲ್ಲ. ಬ್ರಿಡ್ಜ್ ಮಾಡಿದ್ರು ಅರ್ಧಕ್ಕೆ ಬಿಟ್ಟಿದ್ದಾರೆ. ರೈಲ್ವೆ ಗೇಟಿಂದ ಹತ್ಲ ಮಾಡಿದ್ದಾರೆ, ಇತ್ಲ ಮಾಡ್ತಾ ಇಲ್ಲ. ಯಾಕೆ? ಮಠದಿಂದ ಹತ್ಲ ರೋಡ್ ಮಾಡಿದ್ದಾರೆ, ಹತ್ಲಕ್ಕೆ ಚೆನ್ನಾಗಿದೆ, ಹತ್ಲಾಗೂ ಮಾಡ್ತಿಲ್ಲ. ಆ ಮಠದಿಂದ ಇಲ್ಲಿವರೆಗೂ ಯಾಕೆ ಮಾಡ್ತಿಲ್ಲ ರೋಡು? ಯಾವುದೇ MLA ಅವರು ಬಂದಿಲ್ಲ. ಸಾರ್ವಜನಿಕ ನಾನೇ ಅಂತಲ್ಲ, ಎಲ್ಲರೂ ಬರ್ಬೇಕು, ಎಲ್ಲರೂ ಮಾತಾಡಬೇಕು. ನಾನು ಹೇಳ್ತಿರೋದು ಕೇಳಿ, ಯಾವುದೇ ಇಲ್ಲಿ ಈ ಗುಂಡಿ ಇದು ಏನಕ್ಕೆ ನಿಂತಿದೆ ಅಂತ ಗೊತ್ತಾಗ್ತಿಲ್ಲ. ಈ ಎಲ್ಲಾ ತೊಡಕುಗಳನ್ನು ನಿವಾರಣೆ ಮಾಡುವಲ್ಲಿ ಜಿಲ್ಲಾಡಳಿತ ನಿಜಕ್ಕೂ ಕೂಡ ವಿಫಲವಾಗಿದೆ. ಇದನ್ನ ಕೂಡಲೇ ಕ್ರಮವಹಿಸಿ ಸರ್ಕಾರ ನಮ್ಮ ನೆರವಿಗೆ ಬರಬೇಕು ಅನ್ನುವಂಥದ್ದು ಅಲ್ಲಿಯ ನಿವಾಸಿಗಳದ್ದು, ಜೊತೆಗೆ ಅಲ್ಲಿ ಸಂಚಾರ ಮಾಡುವಂತ ಸವಾರರದ್ದು ಕೂಡ. ನಿಜಕ್ಕೂ ಕೂಡ ಜನಪ್ರತಿನಿಧಿಗಳು ಕೂಡ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವ್ರು. ಅವರು ಕೂಡ ಜವಾಬ್ದಾರಿ ನಿರ್ಲಕ್ಷ್ಯ ವಹಿಸದೆ ಬದ್ಧತೆಯಿಂದ ಕೆಲಸ ಮಾಡಬೇಕು ಅನ್ನುವಂಥದ್ದು ಸಾರ್ವಜನಿಕರ ಆಗ್ರಹವಾಗಿದೆ. ಆದರೆ ಈವರೆಗೂ ಕೂಡ ಜಿಲ್ಲಾಡಳಿತ ಈ ರೀತಿಯ ಮೌನ ವಹಿಸಿರುವಂಥದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.